ಇವತ್ತು ಬೆಳಗ್ಗೆ ಇನ್ನೂ ಸರಿಯಾಗಿ ಬೆಳಗ್ಗೆ ಹತ್ತಿರಲಿಲ್ಲ. ಆಗ್ಲೇ ನನ್ಗೊಂದು ಕಾಲ್ ಬಂತು, ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಬೇಗ ಬಂದ್ಬಿಡಿ ಅಂತ. ಸರಿ ಅಂತ ನಾನು ನನ್ನ ಗಾಡಿ ಎತ್ಕೊಂಡು ಬಿಡದಿ ಕಡೆ ಹೊರಟೇ ಬಿಟ್ಟೆ. ಬಟ್ ಲೊಕೇಶನ್ಗೆ ಹೋಗಾದ್ಮೇಲೆ ಗೊತ್ತಾಯ್ತು ವಿಷಯ ತುಂಬಾ ಸೀರಿಯಸ್ ಆಗಿದೆ ಅಂತ. ನನಗೆ ತುಂಬಾ ಬೇಕಾಗಿರೋರೊಬ್ರು ಬೀಟಲ್ ಗೋಟ್ ಫಾರ್ಮಿಂಗ್ ನ ಸ್ಟಾರ್ಟ್ ಮಾಡಿದ್ದಾರೆ. ಆದ್ರೆ ಅಲ್ಲಿನ ಲೋಕಲ್ ರೌಡಿಗಳಿಂದ ಇವ್ರಿಗೆ ಥ್ರೆಟ್ ಕಾಲ್ಸ್ ಬರ್ತಿತ್ತಂತೆ. ಇವರೇ ನೋಡಿ ಆ ಗ್ಯಾಂಗ್ಸ್ಟರ್ಸ್. ನನಗೆ ಇಲ್ಲಿ ಇವತ್ತಿನ ಕೆಲಸ ಈ ಗ್ಯಾಂಗ್ಸ್ಟರ್ಸ್ಗೂ ಮತ್ತು ಈ ಪರದೇಶಿಗಳಿಗೂ ಕಾಂಪ್ರೋ ಮಾಡಿಸೋದು. ಇವರೆಲ್ಲ ಎಂಥ ಪಂಟ್ರುಗಳಂದರೆ ಸ್ಪ್ಲಿಟ್ ಸೆಕೆಂಡಲ್ಲಿ ಅಟ್ಯಾಕ್ ಮಾಡೋಕೆ ರೆಡಿ ಇರ್ತಾರೆ. ಇದಕ್ಕೆ ಹೇಳೋದು ಅರ್ಲಿ ಸೋಷಿಯಲೈಸೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ. ಅದರಲ್ಲೂ ಈ ಶಪರ್ಡ್ಗಳು ರಾಂಗ್ ಆದರೆ ಅದನ್ನ ಹಿಡ್ದು ನಿಲ್ಸೋರ್ಗೆ ಡಬಲ್ ಇರಬೇಕು. ಇದರಲ್ಲಿ ನಾಯಿಗಳದೇನು ತಪ್ಪಿಲ್ಲ, ಯಾಕಂದ್ರೆ ಅವನ್ನ ಬ್ರೀಡಿಂಗ್ ಮಾಡಿರೋದು ಮತ್ತೆ ಬೆಳೆಸಿರೋದು ಗಾರ್ಡಿಂಗ್ ಪರ್ಪಸ್ಗಂತಾನೆ. ಸರಿ, ಬಂದಿರೋ ಕೆಲಸ ಮಾಡಿ ಫುಲ್ ಸ್ಟ್ರೈನ್ ಆಗಿದೆ, ಮನೆಗೆ ಹೋಗಿ ರೆಸ್ಟ್ ಮಾಡೋಣ ಅಂತ ಅನ್ಕೊಂಡ್ರೆ ಮನೆಗೆ ಹೋಗೋ ಅಷ್ಟರಲ್ಲಿ ಈ ಸಾಹೇಬ್ರು ಬಂದು ವೆಯ್ಟ್ ಮಾಡ್ತಿದ್ರು. ಇವ್ರ ಕಥೆನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನೀವು ಕೂಡ ನನ್ನ ಥರನೇ ಡಾಗ್ ಲವರ್ ಆಗಿದ್ರೆ ಈ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ, ನಿಮಗೆ ತುಂಬ ಯೂಸ್ ಆಗುತ್ತೆ. ಮತ್ತೆ ನೆನಪಿರಲಿ, ನಾಯಿಗಳನ್ನ ನಾಯಿಗಳ ಥರನೇ ಬೆಳೆಸಿ.